2 ತಿಂಗಳ ಆ ಪಕ್ಷ 2 ತಿಂಗಳ ಈ ಪಕ್ಷ ಮುಂದೆ ಯಾವ ಪಕ್ಷ ಶೆಟ್ಟರ್ ಅವರು ಕೂಡ ಇವ್ರು ಕಾಂಗ್ರೆಸ್ ಮಾತಾಡ್ಕೊಳ್ಳಿ. ಇವತ್ತು ಈ ಪಾರ್ಲಿಮೆಂಟ್ ಇಲೆಕ್ಷನ್ದಲ್ಲಿ ಯಾವ ವಿಚಾರ ಬಗ್ಗೆ ಚರ್ಚೆ ಆಗಬೇಕು ಅದು ಬಿಟ್ಟು ಬೇರೆ ವಿಚಾರ ಬಗ್ಗೆ ಚರ್ಚೆ ಮಾಡಿದ್ರೆ ಆ ಚರ್ಚೆಗೆ ನಾವು ಹೋಗುದಿಲ್ಲ. ಯಾಕೆ ಸರ್ ಅವ್ರ ಬಗ್ಗೆ ಇನ್ನೂ ಕಮಿಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಅವ್ರು ಬಿಟ್ಟಂತ ವಿಚಾರ ಪಾರ್ಲಿಮೆಂಟ್ ಇಲೆಕ್ಷನ್ ಎದುರಿಸಬೇಕು. ಇವತ್ತು ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿ ನಿಲ್ಲಿಸಿದ್ದಾರೆ. ಅವ್ರು ಯಾವ ರೀತಿ ಕ್ಯಾಂಪೇನ್ ಮಾಡ್ತಾರ ಬಿಡ್ತಾರ ಅವ್ರಿಗೆ ಬಿಟ್ಟಂತ ವಿಚಾರ. ಅದು ನನಗೆ ವೈಯಕ್ತಿಕವಾಗಿ ಜಗದೀಶ್ ಶೆಟ್ಟರ್ ಅವರನ್ನು ಟೀಕೆ ಮಾಡುವಂತದ್ದೇ ಆಗ್ಬಿಟ್ಟಿದೆ. ಅದಕ್ಕೆ ಟೀಕೆ ಮಾಡಿದ್ರೆ ದೊಡ್ಡವ್ರು ಯಾಕೆ ತಿಳ್ಕೊಂಡ್ರೆ ನಾ ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅದು ಬಿಟ್ಟು ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರಂತ ಹೇಳಿಬಿಡಿ. ಕಾಂಗ್ರೆಸ್ ಪಾರ್ಟಿ ಪ್ರಧಾನಮಂತ್ರಿ ಅಭ್ಯರ್ಥಿ ನೀವು 300ಕ್ಕೂ ಹೆಚ್ಚು ಸೀಟ್ಗಳನ್ನು ತೆಗೆದುಕೊಳ್ತಿರೋ ಇಲ್ಲ ಅದನ್ನು ಹೇಳಿ. ನೀವು ಅಧಿಕಾರಕ್ಕೆ ಬರ್ತಿರೋ ಇಲ್ಲ ಅದನ್ನು ಹೇಳಿ. ರಾಹುಲ್ ಗಾಂಧಿ ನಿಮ್ಮ ಪ್ರಧಾನಮಂತ್ರಿ ಎದೆ ತಟ್ಟಿ ಹೇಳ್ರಿ. ನಾವು ಹೇಳ್ತೀವಿ ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ನರೇಂದ್ರ ಮೋದಿಯವರು BJP, NDA ಒಕ್ಕೂಟದ ಅಭ್ಯರ್ಥಿ ನರೇಂದ್ರ ಮೋದಿ. ನಿಮ್ಮ ಕಾಂಗ್ರೆಸ್ ಪಾರ್ಟಿ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು? ನಿಮ್ಮ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ ಯಾರು ಪ್ರಧಾನಮಂತ್ರಿ? ಇದನ್ನು ಹೇಳಿ ಅವರು ಇದ್ರಾಗ ಡಿಬೇಟ್ ಮಾಡೋದು ಬಿಟ್ಟು ಮನಿ ಮಾಡಿರೋಲ್ಲ ಅದು ಮಾಡಿರೋಲ್ಲ ಇದನ್ನು ತೊಗೊಂಡು ಏನು ಮಾಡೋದು? ಜನ ಅದ್ರ ವಿಚಾರ ಮಾಡ್ತಾ ಇಲ್ಲ. ದೇಶದ ಹಿತದೃಷ್ಟಿ, ದೇಶದ ರಕ್ಷಣೆ, ಸಂರಕ್ಷಣೆ ಮತ್ತು ದೇಶದ ಹಿತ ಕಾಯುವಂಥ ಲೀಡರ್ಶಿಪ್ಪು ಇದನ್ನು ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇವತ್ತು ಪ್ರತಿಯೊಬ್ಬ ಜನಸಾಮಾನ್ಯ ಏನು ಹೇಳ್ತಾ ನಡೀತಾ ಇದೆ ಚರ್ಚೆ ಇದ್ರೆ ನರೇಂದ್ರ ಮೋದಿ ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು. ಅವ್ರು ಆಗೋದ್ರಿಂದ ದೇಶದ ಸುರಕ್ಷತೆ ಇರ್ತದೆ, ಸಂರಕ್ಷಣೆ ಇರ್ತದೆ. ಅವ್ರ ಕೈಯಲ್ಲಿ ನಾವು ಸಂರಕ್ಷಣೆ ಆಗಿ ಶಾಂತಿಯಿಂದ ಇರ್ತೇವೆ. ಇದು ಡಿಬೇಟ್ ಇದೆ. ಹಾಗಾದ್ರೆ ಕಾಂಗ್ರೆಸ್ಸಿನ ಲೀಡರ್ ಯಾರಾದ್ರೂ ಹೇಳಿಬಿಟ್ರಿ ಇದ್ರ ಬಗ್ಗೆ ಡಿಬೇಟ್ ಮಾಡಿ. ನೋಡಿ, ಇಲ್ಲಿ ಜಾತಿ, ಕಾಸ್ಟ್, ಕ್ರೀಡ್ ಎಲ್ಲವನ್ನು ಬಿಟ್ಟು ಈ ಚುನಾವಣೆ ನಡೀತದೆ. ಹೀಗಾಗಿ ಇಲ್ಲಿ ಜಾತಿ, ಸಮಾಜ ಮತ್ತೊಂದು ಯಾವುದೂ ಬರೋದಿಲ್ಲ. ಇಡೀ ದೇಶ ಒಂದು ಮತ್ತು ನಮ್ಮ ಒಳ್ಳೆ ನಾಯಕ ಬೇಕು ಅನ್ನುವಂಥ ಚುನಾವಣೆ ಇದೆ. ಭಾಳ ಎಲ್ಲೆಲ್ಲಿ ನಾನು ಹೋಗ್ತಿದ್ದೀನಿ. ನಾನು ನಿರೀಕ್ಷೆ ಮೀರಿ ನಂಗೆ ನಿರೀಕ್ಷಿಸ್ತಿರ್ಲಿಲ್ಲ. ಅದಕ್ಕಿಂತ ಮೀರಿ ಇವತ್ತು ನನಗೆ ಬೆಂಬಲ ಸಿಗ್ತಾ ಇದೆ. ನನಗೆ ಕಲ್ಪನಾ ಬರ್ತಾ ಇಲ್ಲ. ಜನ ಎಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರೆ ನನಗೆ ಕಲ್ಪನಾ ಬರ್ತಾ ಇಲ್ಲ. ಎಲ್ಲೆಲ್ಲಿ ಹೋಗ್ತಿದ್ದು ದೊಡ್ಡ ಪ್ರಮಾಣದ ಜನ ಬರ್ತಾ ಇದ್ದಾರೆ ಮತ್ತು ನನ್ನ ಜೊತೆ ಸೆಲ್ಫಿ ತೊಗೊಂಡು ನೀವೇ ಗ್ಯಾರಂಟಿಗೆ ಆರಿಸಿ ಬರ್ತೀರಿ ಅಂತ ಹೇಳ್ತಾರೆ. ಭಾಳ ಅಭಿಮಾನ, ಪ್ರೀತಿ, ವಿಶ್ವಾಸ ತೋರಿಸ್ತಾರೆ. ನಾನು ಹಿಂದೆ ಹಲವಾರು ಚುನಾವಣೆಯನ್ನು ಎದುರಿಸಿದ್ದೀನಿ. ಇಷ್ಟು ದೊಡ್ಡ ಪ್ರೀತಿ, ಪ್ರೇಮ ನನಗೆಂದೂ ಸಿಕ್ಕಿರಲಿಲ್ಲ ಮತದಾರರಿಂದ. ಅಷ್ಟು ದೊಡ್ಡ ಪ್ರೀತಿ ನನಗೆ ಸಿಗ್ತಾ ಇದೆ. ನನಗೆ ಅದೇ ಖುಷಿ ಇದೆ. ಆರಂಭದಲ್ಲಿ ಇದ್ದಂಥದ್ದು ಪೂರ್ತಿ ಬದಲಾಗಿದೆ ಅಂತ ಅಲ್ಲ, ನೋಡಿ, ನಾನು ಇಲ್ಲಿ ಎಂಟ್ರಿ ಆಗೋ ಮುಂಚೆ ನನ್ನ ಹೆಸರು ಹಿಂಗೆ ಚರ್ಚೆ ಆಗ್ತಾಯಿತ್ತು. ಬೆಳಗಾವಿಯಿಂದ ಬೇರೆ ಬೇರೆ ತಾಲೂಕುಗಳಿಂದ, ಬೆಳಗಾವಿ ನಗರದಿಂದ ಹಿಡ್ಕೊಂಡು ನಾನ್ ಪೊಲಿಟಿಕಲ್ ಪರ್ಸನ್ಸ್ ಇರ್ತಾರಲ್ಲ, ಅವ್ರು ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ಬೆಳಗಾವಿ ನಿಮ್ಮ ಹೆಸರು ಬರ್ತಾ ಇದೆ, ನೀವು ಬಂದು ನಿಲ್ಲಬೇಕು, ಮತ್ತು ಹೆಸ್ಟೇಟ್ ಮಾಡೋಕ್ಕೆ ಹೋಗಬೇಡ್ರಿ, ಯಾವುದೋ ಟೀಕೆ ಟಿಪ್ಪಣಿ ಅಂಥೇಳಿ ನೀವು ಬರದೇ ಇರುವಂಥದ್ದಲ್ಲ, ನೀವು ಬರಲೇಬೇಕು, ನಿಲ್ಲಬೇಕು ಅಂಥೇಳಿ ಪ್ರೋತ್ಸಾಹ ಕೊಡುವಂಥ ಕೆಲಸ ಅವತ್ತಿನಿಂದ ನಡೀತಿತ್ತು. ಇವತ್ತು ಅದು ಕಂಟಿನ್ಯೂ ಆಗಿದೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಪಂಚಮಸಾಲಿ ಮತಗಳನ್ನು ಸೆಳೆಯುವ ನೋಡಿ, ನಾನು ಹೇಳ್ತೀನಿ, ಇದು ಪಾರ್ಲಿಮೆಂಟ್ ಇಲೆಕ್ಷನ್ ನ್ಯಾಷನಲ್ ಲೀಡರ್ಶಿಪ್ ಮೇಲೆ ಹೋಗ್ತದೆ, ರಾಷ್ಟ್ರೀಯತೆ ವಿಚಾರ ಬಗ್ಗೆ ಹೋಗ್ತದೆ. ಯಾರ ಕೈಯಲ್ಲಿ ದೇಶ ಸುರಕ್ಷತೆ ಇರ್ತದೆ ಅಂತ ಹೇಳ್ತದೆ ಅದನ್ನು ನೋಡ್ತಾರೆ ಹೊರತು ಕಾಸ್ಟು, ಕ್ರೀಡು, ಮತ್ತೊಂದು ಜಾತಿ ಮೇಲೆ, ಧರ್ಮದ ಮೇಲೆ ನಡೆಯುವಂಥ ಚುನಾವಣೆ ಇದು ಅಲ್ವೇ ಅಲ್ಲ. MLA ಎಲೆಕ್ಷನ್ ಇರ್ಬೋದು, ಪಾರ್ಲಿಮೆಂಟ್ ಇದು ಜಡ್ಪಿ ತಾಲೂಕ್ ಪಂಚಾಯತ್ ಇರ್ಬೋದು, ಮಹಾನಗರ ಸಭೆ, ಅವೆಲ್ಲ ವೈಯಕ್ತಿಕವಾದಂಥ ನೆಲೆ ಮೇಲೆ ಸಮಾಜ, ಜಾತಿ ಇವೆಲ್ಲ ನಡೆಯುತ್ತೆ. ಇದು ಪಾರ್ಲಿಮೆಂಟ್, ಇಟ್ ಈಸ್ ಅಬೋವ್ ಕಾಸ್ಟ್ ಮೇಲೆ ನಡೆಯುವಂಥ ಚುನಾವಣೆ. ಕೇಂದ್ರ ಮಂತ್ರಿ ಆದ್ಮೇಲೆ ಅವರೇ ಅಡ್ರೆಸ್ ಹುಡ್ಕೊಂಡು ಬರುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಮತ್ತೆ ಹೇಳ್ಯಾರಲ್ಲ, ಮತ್ತೆ ಮುಗಿತಲ್ಲ ಅವರು, ಅದಕ್ಕೆ ನೋ ಕಮೆಂಟ್. ಅವ್ರು ಹೇಳಿರಲ್ಲ, ಅದಕ್ಕೆ ಉತ್ತರ ಅವ್ರು ಹೇಳ್ಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.